ಆಲ್ರೆಡಿ ಫಿಲಂ ಬಗ್ಗೆ ನಿಮ್ಗೆಲ್ಲ ಗೊತ್ತೇ ಇದೆ. ಗೊತ್ತಿಲ್ದೇ ಇರೋದ ಭಲೇ ಇದ್ದೀರಾ ನೀವು. ಫಸ್ಟ್ ಆಫ್ ಆಲ್ ನೀವೆಲ್ಲ ಟೀಸರ್ ನೋಡಿರ್ತೀರಾ ಅನ್ಕೊಂಡಿದ್ದೀನಿ. ನೋಡಿದ್ದೀರಾ? ಓ ಥ್ಯಾಂಕ್ ಯು. ಅದೇ ಅದ್ರ ಬಗ್ಗೆ ಮಾತಾಡೋಣ ಅಂತಾನೆ ಬಂದಿರೋದು. ನೀವು ನೋಡಿದ್ದೀರಾ, ನಿಮ್ಗೆಲ್ಲ ಗೊತ್ತಿರತ್ತೆ. ಆಮೇಲೆ ಮುಖ್ಯವಾಗಿ ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ UI ಫಸ್ಟ್ ಆಫ್ ಆಲ್ ಟೈಟ್ಲ್ ಏನು ಅಂತಾನೆ ತುಂಬಾ ಜನ ಕೇಳ್ತಾರೆ. ಅದು ನೀವೇ ಅದನ್ನ ಹೇಳಬೇಕು ಅಂದ್ರೆ ಆ ಥರ ಟೈಟ್ಲ್ ಇಟ್ಟಿರೋದು, ಇಲ್ಲಾಂದ್ರೆ ಹೆಸರೇ ಇಟ್ಬಿಡ್ತಿದ್ದೆ ನಾನು. ಅದಕ್ಕೆ ಒಬ್ಬೊಬ್ರು ವಿಶ್ಲೇಷಣೆ ಕೊಡ್ತಾರೆ, ಹಂಗೆ ಕೊಟ್ರೇನೆ ಚೆನ್ನಾಗಿರುತ್ತೆ ಅಂತ. ಯಾಕಂದ್ರೆ ನೀವು ಮಾತಾಡ್ಬೇಕು, ನಾವು ಮಾತಾಡ್ಬೇಕು ಅನ್ನೋದೇ ನನ್ನ ಉದ್ದೇಶ. ಸಿನಿಮಾ ಹೀರೋಯಿಸಮ್ ವಿಜೃಂಭಣೆ ಅದು ಎಲ್ಲರಿಗೂ ಬೇಕಾಗಿರೋದು. ಅದು ಆ್ಯಕ್ಚುಲಿ ಅದನ್ನೇ ನೀವು ಖುಷಿ ಪಡ್ತೀರಾ. ಬಟ್ ಒಬ್ಬ ನಿರ್ದೇಶಕನಾಗಿ ನಾನೇನು ಖುಷಿ ಪಡ್ತೀನಿ ಅಂದರೆ ಥಿಯೇಟ್ರಲ್ಲಿರೋ ಆಡಿಯನ್ಸ್ ಹೀರೋಗಳ ಥರ ವಿಜೃಂಭಿಸ್ಬೇಕು, ಅದು ನನಗೆ ಆಸೆ. ಅದಕ್ಕೋಸ್ಕರ ನನ್ನ ಸಿನಿಮಾ ಎಲ್ಲ ಈ ಥರ ಪ್ರಯತ್ನ ಇರುತ್ತೆ. ನನಗೆ ನನ್ನ ಆಡಿಯನ್ಸೇ ಸೂಪರ್ ಸ್ಟಾರ್ಗಳು. ನನಗೆ ಅವರು ವಿಚಾರಗಳು, ಅವ್ರು ಏನು ಕಲಿತಾರೆ, ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ, ಅದು ನನಗೆ ಬಹಳ ಮುಖ್ಯ. ಯಾಕೆ ನಿರ್ದೇಶಕನಾಗಿ ನನಗೊಂದು ಆಸೆ ಅದು. ಸೊ ಆ ಒಂದು ಪ್ರಯತ್ನ ಇದು. ಈ ಥರ ಒಂದು ಮೆಟಫರಿಕ್ ಸಿನಿಮಾ ಅಂತಲೇ ಹೇಳಬೇಕಿದು. ಯಾಕಂದ್ರೆ ಪ್ರತಿನಿತ್ಯ ನೀವು ಒಂದ್ಸತಿ ನೋಡಿದಾಗ ಒಂದೇನೋ ಕಾಣಿಸುತ್ತೆ ನಿಮಗೆ, ಅದ್ರ ಹುಡುಕದಾಗ ಇನ್ನೊಂದು ಕಾಣಿಸುತ್ತೆ, ಅದನ್ನು ಅರ್ಥ ಮಾಡ್ಕೊಂಡ್ರೆ ಮತ್ತೊಂದು ಕಾಣಿಸುತ್ತೆ. ಆ ಥರ ಒಂದು ಪ್ರಯತ್ನ ಈ ಪಿಕ್ಚರು. ಈ ಚಿತ್ರ ಏನಂದ್ರೆ ಒಂದೊಂದು ವಿಷಯ, ಒಬ್ಬ ಆರ್ಟಿಸ್ಟ್ ಒಂದು ವೇಷ ಹಾಕಿದಾನಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅಲ್ಲೊಬ್ಬ ಕ್ಯಾರೆಕ್ಟರ್ ಸ್ವಲ್ಪ ಹೈಟ್ ಇದಾನೆ ಅಂದ್ರೆ ಅರ್ಥ ಇರುತ್ತೆ, ಕುಳ್ಳಿಗಿದಾರೆ ಒಂದು ಅರ್ಥ ಇರುತ್ತೆ, ದಪ್ಪಗಿದಾರೆ ಒಂದು ಅರ್ಥ ಇರುತ್ತೆ, ಒಂದೇನೋ ಲೊಕೇಶನ್ ಒಂದು ಬೇರೆ ಥರ ಇರುತ್ತೆ ಅಂದ್ರೆ ಅದಕ್ಕೆ ಇನ್ನೊಂದು ಅರ್ಥ ಇರುತ್ತೆ. ಆ ಅರ್ಥ ನೀವೆಲ್ಲ ಅದ್ಭುತವಾಗಿ ಮಾಡ್ಕೊತೀರಾ ಅಂತ ಅಪಾರವಾದ ನಂಬಿಕೆ ಇಟ್ಕೊಂಡೆ ನಾನು ಈ ಪಿಕ್ಚರ್ ಮಾಡಿದ್ದೀನಿ. ಯಾಕಂದ್ರೆ ಅದು ನೀವು ಯಾವತ್ತೋ ಪ್ರೂವ್ ಮಾಡ್ಬಿಟ್ಟಿದ್ದೀರಾ. ಬುದ್ಧಿವಂತರು ಆಡಿಯನ್ಸ್ ಯಾವತ್ತು ಬುದ್ಧಿವಂತರು ಅಂತ ಪ್ರತಿನಿತ್ಯ ಸಿನಿಮಾದವ್ರಿಗೆ ಹೇಳ್ತಾನೆ ಇದ್ರು ಕೂಡ, ಸಿನಿಮಾದವ್ರು ಹೇಳಿದ್ರೆ ಜನಕ್ಕೆ ಅರ್ಥ ಆಗುತ್ತೋ ಇಲ್ವೋ, ಜನಕ್ಕೆ ಇದೇ ಬೇಕೇನೋ, ಜನಕ್ಕೆ ರೆಗ್ಯುಲರ್ ಕೊಡ್ಬೇಕು ಅನ್ಕೊಂತಾ ಇರ್ತೀವಿ ನಾವು. ಬಟ್ ನಾನು ನಿರ್ದೇಶಕನ ಕ್ಯಾಪ್ ಹಾಕೊಂತಿದ್ದಂಗೆ ನನಗೆ ಅನ್ಸೋದು, ಹ್ಯಾಟ್ಸ್ ಆಫ್, ಅವ್ರು ಇದಾರೆ ಬಿಡು, ಏನ್ ಬೇಕಾದ್ರೆ ಅರ್ಥ ಮಾಡ್ಕೊಂಡ್ರು, ಒಳಗಡೆ ಒಂದು ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ನನಗೆ. ಸೊ ಆ ಥರ ಒಂದು ಪ್ರಯತ್ನ ಈ ಚಿತ್ರ. ನೀವು ನೋಡಿರ್ತೀರ ಟೀಸರ್ನ, ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ವಾರ್ನರ್ನ. ಇನ್ನೇ ಇದ್ರು ನೀವು ಕೇಳಬೇಕು. ಈಗ ಏನು ಅದೇ ತರದೊಂದು ಇದೆ, ಈಗ ಇದು ಯಾವ ತರ ಅಂತ ಹೌದು. ನೋಡಿ ಅದೇ ಹೇಳಿದ್ದು, ಅವಾಗ ಬರೀ ಪೋಸ್ಟರ್ ಬಿಡೋ ಅಷ್ಟೇ ನಮ್ಗೆ ಇದಿತ್ತು. ಅವಾಗ ಯೂಟ್ಯೂಬ್ಗಳಿರ್ಲಿಲ್ಲ, ಇದಿಲ್ಲ, ವಿಷುವಲಿ ಏನು ಹೇಳಕ್ಕಿರ್ಲಿಲ್ಲ, ಬರೀ ಥಿಯೇಟರ್ಲೇ ಹೇಳೋ ಅಂತ ಇದ್ದಿತ್ತು. ಈಗ ವಿಷುವಲಿ ಗ್ಲಿಮ್ಸ್ ಕೊಡೋ ಅಂತ ಟೀಸರು, ಟ್ರೈಲರ್ ಇತ್ತೆಲ್ಲ ಬರ್ತಾ ಇದ್ದಾವೆ. ಸೊ ಅದರಲ್ಲಿ ನನಗೇನಂದ್ರೆ ಈ ರೆಗ್ಯುಲರ್ ಟೀಸರ್ ಟ್ರೈಲರ್ ಥರ ಇರಬಾರ್ದು ಈ ಚಿತ್ರ. ಯಾಕಂದ್ರೆ ಯಾವಾಗಲೂ ನೀವೆಲ್ಲ ಬಯಸ್ತೀರ ಏನೋ ಒಂದು ವಿಭಿನ್ನವಾಗಿರುತ್ತೆ ಅಂತ. ನಾನು ಮತ್ತು ಅದನ್ನೇ ಫಾಲೋ ಮಾಡೋದು ನನಗೆ ಯಾವತ್ತೂ ಇಷ್ಟ ಆಗಲ್ಲ. ಅದಕ್ಕೆ ಒಂದು ಬೇರೆ ಥರ ಮಾಡೋಣ ಅಂತಾನೆ ಒಂದು ವಾರ್ನರ್ ಅಂತ ಬಿಟ್ಟಿದ್ದು ಅದನ್ನ. ಯಾಕಂದ್ರೆ ರೆಗ್ಯುಲರ್ ಇದಿರ್ತೇನೋ ಟೀಸರ್ ಟ್ರೈಲರ್ ಥರ, ಅಲ್ಲೊಂದು ಆ್ಯಕ್ಷನ್, ಇಲ್ಲೊಂದು ಬಿಲ್ಡಪ್ಪು, ಅಲ್ಲೊಂದು ಕಾಲು ಡಸ್ಟು, ಏನೋ ಒಂದು ಡೈಲಾಗು, ಒಂದೇನೋ ಇಮಿಡಿಯೇಟ್ ಒಂದು ಸಾಂಗ್, ಆ ಥರದ್ದು ಮಿಕ್ಸ್ಚರ್ ಇರಲ್ಲ ಇದರಲ್ಲಿ. ಸೊ ಇದೊಂದು ಸಣ್ಣದೊಂದು ಸೀಕ್ವೆನ್ಸ್ ಥರ ಇರುತ್ತೆ, ಅದರಲ್ಲಿ ಏನೇನೋ ವಿಷಯಗಳು ಹೇಳುತ್ತೆ, ಅದರಲ್ಲಿ ಒಂದು ಥ್ರಿಲ್ ಇರುತ್ತೆ. ಆ ಥರ ಒಂದು ಪ್ರಯತ್ನ ಮಾಡಿದ್ದಷ್ಟೇ ಇದು ವಾರ್ನರ್ ಅಲ್ಲ. ನನ್ನ ಪ್ರಕಾರ UI ಅಷ್ಟೇ. ನಿಮ್ಮ ಪ್ರಕಾರ ಏನೇನೋ ಆಗ್ಬೋದು ಅದು. ಖಂಡಿತ ಅದೇ ಬೇಕಾಗಿರೋದು ನನಗೆ. ಅಲ್ಲ, ಮೂವಿ ನೋಡ್ಮೇಲೆ ನೀವು ಹೇಳೋವರೆಗೂ ನಾನು ಕಾಯ್ತೀನಿ ಅದಕ್ಕೆ. ಅದನ್ನ ನಿಮಗೆ ಎಷ್ಟೋ ಪಿಕ್ಚರ್ ಹೇಳೋದೇ ಬೇಡ, ನೀವೇ ಹೇಳ್ಬಿಡ್ತೀರ ಈ ತರ ಪಿಕ್ಚರ್ ಅಂತ ಅಲ್ವಾ. ಇದು ನಾನು ಹೇಳೋದು ಕಷ್ಟ ನನಗೆ ಯಾವ ತರ ಪಿಕ್ಚರ್ ಅಂತ. ಅದೇ ಸ್ವಲ್ಪ ಥಿಯೇಟ್ರಿಗೆ ನೀವು ಬರ್ಲಿಲ್ಲ ಅಂದ್ರೆ ಹೇಳಿ, ನಮಗೂ ಲಾಸು ನಿಮಗೂ ಲಾಸು, ಅಷ್ಟು ಮಾತ್ರ ಹೇಳ್ಕೊಳ್ಳಿ ಈ ಪಿಕ್ಚರ್ ಬಗ್ಗೆ. ದಯವಿಟ್ಟು ಥಿಯೇಟ್ರಿಗೆ ಬಂದ್ರೆ ನಿಮಗೂ ಲಾಭ, ನಮಗೂ ಲಾಭ. ಇಲ್ಲ, ಅದೇನಂದ್ರೆ ಯೂಶಲಿ ನಾವು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಕನ್ನಡ ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಆ ಕತೆ ಗೀತೆ ಎಲ್ಲ ನೋಡಿ ಇವರೆಲ್ಲ ಇಲ್ಲ ನಿಮ್ಮ ಒಂದು ಇದು ಎಲ್ಲ ಕಡೆನೂ ರೀಚ್ ಆಗಬೇಕು. ಈಗ ಹೆಂಗಿದ್ರು ಆ ಥರ ಆಗಿದೆ, ಇವಾಗ ಬಿಲ್ಡಪ್ ಹಂಗೆ ಆಗಿದೆ.
ಏನಂದ್ರೆ ಇವಾಗ ಬ್ಯಾರಿಯರ್ಸ್ ಎಲ್ಲ ಕಟ್ ಆಗಿದೆ. ಇವಾಗ ಡೈರೆಕ್ಟ್ ರಿಲೀಸ್ ಮಾಡುವಂತ ಅವಕಾಶ ಇದೆ. ಮೊದ್ಲಂಗಿತ್ತು ಅಂದ್ರೆ ನಾವು ಡಬ್ ಮಾಡಿ ಇಲ್ಲಿ ರಿಲೀಸ್ ಮಾಡಿ ಆಮೇಲೆ ಬೇರೆ ಕಡೆ ರೀಮೇಕೋ ಡಬ್ಬಿಂಗೋ ಮಾಡಬೇಕಾಗಿತ್ತು. ಅದೇ ತರ ಉಪೇಂದ್ರ ಎಲ್ಲ ಡಬ್ ಆಗಿ ಬೇರೆ ಕಡೆ ಆಗಿ ಇಲ್ಲಿ ರಿಲೀಸ್ ಆದ್ಮೇಲೆ ಅಲ್ಲೆಲ್ಲ ಹಿಟ್ ಆಯ್ತು. ಬಟ್ ಈಗ ಹೆಂಗಿದೆ ಅಂದ್ರೆ ಸೈಮಲ್ಟೇನಿಯಸ್ ಮಾಡೋ ಅವಕಾಶ ಇದೆ. ಅದರಿಂದ ಇವ್ರೇನಂದ್ರೆ ಈ ಕಥೆನ ನಾವು ಹಂಗೆ ಎಲ್ಲರಿಗೂ ರೀಚ್ ಮಾಡಬೇಕು, ಇದು ಎಲ್ಲರಿಗೂ ಬೇಕಾಗಿರೋ ಕಂಟೆಂಟ್ ಅಂದ್ಬಿಟ್ಟು ಅಟ್ ಎ ಟೈಮ್ ಮಾಡಿದೆ. ಎಲ್ಲ ಲ್ಯಾಂಗ್ವೇಜ್ ಕೂಡ 5 ಲ್ಯಾಂಗ್ವೇಜ್ ಆಗಿದೆ: ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಕನ್ನಡ. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ಗಿಂತ ಜಾಸ್ತಿ OTT ನಲ್ಲೇ ಜಾಸ್ತಿ ಇದ್ ಮಾಡ್ತಾರೆ. ಅದರಿಂದ ನಿಮ್ಗೆ ಇಂಡಸ್ಟ್ರಿಗೆ ಅಂದ್ರೆ ಹೊಡೆತ ಅಂತ ಬೀಳುತ್ತೆ. ಇಲ್ಲ, ಹಾಗೆ ಹೇಳಕ್ಕಾಗಲ್ಲ. ಥಿಯೇಟ್ರಲ್ಲಿ ಬಂದು ನೋಡೋ ಸಿನಿಮಾಗಳಿದೆ ಬೇರೆ. ಆ ಒಂದು ಕ್ರೌಡಲ್ಲಿ ಇದ್ರಲ್ಲಿ ನೋಡೋದಕ್ಕೆ ಯಾವತ್ತೂ ಕೂಡ ಸಿನಿಮಾ ಅಂದ್ರೆ ಥಿಯೇಟ್ರ್. ಆ್ಯಕ್ಚುಲಿ ಆ ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ, ಆ ಜನಗಳ ಜೊತೆ ನೋಡೋ ಮಜಾನೇ ಬೇರೆ. ಬಟ್ ಇದೊಂದು ಬೋನಸ್ ಅಂತಲೇ ಹೇಳ್ಬೇಕು, ಪಾಸಿಟಿವ್ ಆಗಿ ನೋಡಬೇಕು ಅಂದರೆ. ಮೊದಲು ಹೆಂಗೆ ಸ್ಯಾಟಲೈಟ್ ಇತ್ತು, ಇವಾಗ ಸ್ಯಾಟಲೈಟ್ ಜೊತೆ OTT ಇದೆ. ಸೊ ಅದೊಂದು ಪ್ಲಸ್ ಅಷ್ಟೇ. ನೀವು ಥಿಯೇಟ್ರ್ ಜೊತೆಲಿ ಇದೊಂದು ಅಡಿಷನಲ್ ಆಗಿ ನೋಡ್ಬೇಕಷ್ಟೇ ಹೊರತು ಅದಕ್ಕೆ ಸಿನಿಮಾ ಯಾವತ್ತು ಥಿಯೇಟ್ರಲ್ಲಿ ಮಾಡ್ರೇ ಸಿನಿಮಾ ಅನ್ನೋದು. ಸೊ ಅದು OTTಲೂ ಬರುತ್ತೆ. ಹಿಂದೆ ಹೆಂಗೆ ಸ್ಯಾಟಲೈಟಲ್ಲಿ ಬರೋದು ಆ ಥರನೇ. ಇಲ್ಲ, ಈಗ ಹಂಗಿದೆ ಪರಿಸ್ಥಿತಿಗಳು ಆಗಿದೆ. ಇವಾಗ ಏನಂದ್ರೆ ಸಿನಿಮಾ ಮೇಕಿಂಗು ಕೂಡ ಟೈಮ್ ತಗೊಳುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಟೈಮ್ ತಗೊಳುತ್ತೆ, ಪ್ರತಿಯೊಂದು ಸ್ಟೇಜು ಟೈಮ್ ತಗೊಳುತ್ತೆ ಇವಾಗ. ಯಾಕಂದ್ರೆ ಆ ಥರ ಹೆಂಗಂದ್ರೆ ನಿಮಗೆ ಅಡ್ವಾನ್ಸ್ ಆಗ್ತಾ ಏನಾಗುತ್ತೆ ಅಂದ್ರೆ ಫಸ್ಟ್ ಒಂದು ಸಾಂಗ್ನ 2 ದಿನದಲ್ಲಿ ಒಂದು ಪಾರ್ಕಲ್ಲಿ ತೆಗಿಯೋರು ನೀವು ನೋಡ್ತಾ ಇದ್ರಿ. ಇವಾಗ ಪಾರ್ಕಲ್ಲಿ ನೋಡ್ತೀರಾ ನೀವು ಸಾಂಗ್ನ. ಆಮೇಲೆ ಫಾರಿನಲ್ಲಿ ತೆಗಿಯೋಕೆ ಶುರು ಮಾಡಿದ್ರು, ಡ್ಯಾನ್ಸರ್ಸ್ ಹಾಕೋಕೆ ಶುರು ಮಾಡಿದ್ರು, ಜಾಸ್ತಿ ಡ್ಯಾನ್ಸರ್ಸ್ ಹಾಕೋಕೆ ಶುರು ಮಾಡಿದ್ರು. ಈ ಥರ ಒಂದು ಬದಲಾವಣೆಗಳು ಆಗ್ತಾನೆ ಹೋಗುತ್ತೆ. ಜನ ಹಳೇದನ್ನ ಅದೆಲ್ಲ ನೋಡಾಯ್ತಪ್ಪ ಹೊಸದೇನು ಕೊಡ್ತೀರಾ ಅಂತಲೇ ಯಾವಾಗಲೂ ನೀವೆಲ್ಲ ಕಾಯೋದು, ಜನರು ಕಾಯೋದು ಅದಕ್ಕೆ. ಸೊ ಅದೇ ಥರ ಇವಾಗ ಏನಾಗಿದೆ, ಮೇಕಿಂಗ್ ಸ್ಟೈಲ್ ಬೇರೆ ಆಗಿದೆ. ಏನೋ ಒಂದು ಸೀನ್ ತೆಗಿಬೇಕು, ಒಂದು ಶಾರ್ಟ್ ತೆಗಿಬೇಕಾದ್ರೆ ಆ ಶಾರ್ಟ್ನ ಯಾವ ಥರ ತೆಗಿಬೇಕು, ಯಾವ ಥರ ಲೈಟಿಂಗ್ ಮಾಡಬೇಕು, ಆಮೇಲೆ ಸೆಟ್ ಎಕ್ಸ್ಟೆನ್ಷನ್ಗಳು ಹೆಂಗೆ ಮಾಡಬೇಕು, ಮೇಕಿಂಗ್ ಹೆಂಗಿರ್ಬೇಕು, ಎಲ್ಲದರಲ್ಲೂ ಕೂಡ ಏನೋ ಅದೆಲ್ಲ ಒಂಥರ ಇದಾಗಿರೋದ್ರಿಂದ ಇವಾಗ ಹೆಂಗಿದೆ ಕಾಂಪಿಟೇಷನ್ ಅಂದರೆ ಆಲ್ ಓವರ್ ಇಂಡಿಯಾ ನೀವು ಕಾಂಪೀಟ್ ಮಾಡಬೇಕು. ಇವಾಗ ಮುಂಚೆ ಬರೀ ಕನ್ನಡ ಇಂಡಸ್ಟ್ರಿ ಇತ್ತು, ಬೇರೆ ಬೇರೆ ಇಂಡಸ್ಟ್ರಿ ಅಲ್ಲಲ್ಲಿ ಮಾತ್ರ ಕಾಂಪಿಟೇಷನ್ ಇತ್ತು. ಇವಾಗ ಹಂಗಲ್ಲ, ನೀವೆಲ್ಲ ಲ್ಯಾಂಗ್ವೇಜ್ಗೂ ಅವಾಗಲೂ ಇತ್ತು, ಬಟ್ ಈಗ ಜಾಸ್ತಿ ಆಗಿದೆ ಇವಾಗ. ಸೊ ಅದರಿಂದ ಎಲ್ಲದೂ ಟೈಮ್ ತಗೊಳತ್ತೆ, ಮೇಕಿಂಗು ಯೋಚನೆ ಮಾಡಬೇಕು, ಪ್ರತಿಯೊಂದು ಕೂಡ ಆ ಥರ ಆಗಿದೆ. ಯಾವ ತರ ಈಗ ಸೂಪರ್ ಸಿನಿಮಾ ನೋಡಿದಂಗೆ ಒಂದು ಕಂಟೆಂಟ್ ಇತ್ತು, ಒಂದು ಶೇಡ್ ಇತ್ತು. ಅದೇ ರೀತಿ ಈ ಒಂದು ಸಿನಿಮಾದಲ್ಲಿ ಒಂದು ಏನೋ ಕಂಟೆಂಟ್ ಇಟ್ಕೊಂತ 2040ರಲ್ಲಿ ಯಾವ ರೀತಿ ಇರಬೇಕು ಅಂತ ಏನು 2030 ಅಂತ ಹೇಳ್ತಾರೆ. 2040 ಅಂತ ಹೌದೌದು, ಅದು ಒಂಥರ ಒಂದು ಫಿಕ್ಷನ್, ಇದು ಒಂಥರ ಫಿಕ್ಷನ್. ಆ ಕತೆಗೆ ಅದು ಬೇಕಾಗಿತ್ತು, ಈ ಕತೆಗೆ ಇದು ಬೇಕಾಗಿತ್ತು ಅಷ್ಟೇ.